ಅಂಕಲ್ 10 ರೂಪಾಯಿ ಒಂದ್ ಅಂಕಲ್ ನೋಡಿ ಬರಲ್ಲ ಅಂಕಲ್ ಎರಡು ಬರುತ್ತೆ ಕೊಡು ಚೆನ್ನಾಗಿ ಬೈದ ನೋಡ್ರಿ ಅಂಕಲ್ ಚೆನ್ನಾಗಿರೋದಕ್ಕೆ ಎರಡು ಕೇಳಕತ್ತೀನಿ ಮತ್ತೆ दूध दही के देश में नहीं चलेगा नहीं चलेगा ಆಮೇಲೆ ಯಾವ ರೀತಿಯಾಗಿ ಸ್ವತಂತ್ರವಾಗಿ ಅವರು ಅಂದ್ರೆ ತಮ್ಮದೇ ಪರ್ಸನಲ್ ಆಗಿರ್ಬೋದು ಅಥವಾ ಮನೆ ವ್ಯವಹಾರಿಕ ಒಂದು ಜ್ಞಾನ ಅಂತಕ್ಕಂಥದ್ದು ಬೆಳೀತದೆ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್ ಸರ್. ಅಣ್ಣ ಹೆಂಗೆ ಹೂವ ಏನ್ ಮ್ಯಾಮ್ ಏನ್ ಸ್ಪೆಷಾಲಿಟಿ ಇವತ್ತು ನಿಮ್ ಶಾಲೆನಲ್ಲಿ ಇಷ್ಟೊಂದು ಅದ್ದೂರಿತನ ಕಾಣಿಸ್ತಾ ಇದೆಯಲ್ಲ ಸರ್ ನಿಮಗೆ ಗೊತ್ತಿಲ್ವಾ ಇವತ್ತು ಏನಾಗ್ತಾ ಇದೆ ಅಂತ? ಏನ್ ಗೊತ್ತಾಗ್ತಿಲ್ಲ ಮ್ಯಾಮ್. ಸರ್ ಇಲ್ಲೆಲ್ಲ ಇಷ್ಟು ಜನ ನಿಂತಿದಾರ ಇಷ್ಟೊಂದೆಲ್ಲ ಹಾಕಿದಾರ ಅಂತಂದ್ರೆ ನೀವು ಗೆಸ್ ಮಾಡ್ಬೇಕು. ಇದು ದೊಡ್ಡದಾಗಿರ್ತಕ್ಕಂಥ ಸಂತೆ, ಶೈಲ ಸಂತೆ ಇದು. ಶೈಲಸ್ ಅಂತನಾ? ಅದೇನ್ ಮ್ಯಾಮ್ ಸ್ಪೆಷಾಲಿಟಿ? ಸರ್ ಸ್ಪೆಷಾಲಿಟಿ ಏನಂತಂದ್ರೆ ಪ್ರತಿ ವಾರ ನೀವ್ ಏನ್ ಮಾಡ್ತೀರಿ, ಮಾರ್ಕೆಟ್ ಹೋಗ್ತೀರಿ, ಪರ್ಚೇಸ್ ಮಾಡ್ತೀರಿ, ಹೌದಾ? ಬಟ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಫಾರ್ಮರ್ಸ್ ಗಳಿಂದಾನೇ ಸಂತೆ ಮಾರ್ಕೆಟ್ ನ ನಾವು ಪರ್ಚೇಸ್ ಮಾಡ್ಬಿಟ್ಟು ಇಲ್ಲಿ ಎಲ್ಲಾ ಮಕ್ಕಳಿಗೂ ಸಹಿತ ಅವರಿಗೆ ಅವಕಾಶವನ್ನ ಕೊಡ್ತೀವಿ. ಯಾವ ರೀತಿಯಾಗಿ ಮಾಡ್ಬೇಕು, ಯಾವ ರೀತಿಯಾಗಿ ಲಾಭ ಗಳಿಸ್ಬೇಕು, ಅವರಿಗೆ ಒಂದು ನಾಲೆಡ್ಜ್ ಅನ್ನ ಕೊಡ್ತಾ ಇದೀವಿ ಸರ್ ನಾವು. ಹೌದಾ ಮ್ಯಾಮ್? ಹಾಗಿದ್ರೆ ತೋರಿಸ್ರಿ ಮ್ಯಾಮ್, ನಾವು ಕಣ್ತುಂಬ್ಕೊಂತೀವಿ. ಬನ್ನಿ ಸರ್. ಇದು ಹೂವಿನ ಮಾರುಕಟ್ಟೆ. ಎಷ್ಟು ರೂಪಾಯಿ ಹೂವು? ಹೂವು ಎಷ್ಟು? 50 ರೂಪಾಯಿ. ಓಕೆ, ಎಲ್ಲಿಂದ ತಗೊಂಡ್ ಬಂದ್ರಿ? ರೈತರಿಂದ ತಗೊಂಡ್ ಬಂದ್ರ? ಎಷ್ಟು ರೂಪಾಯಿ ಮಾಲಿದೆ ಇದು? 4,000 ರೂಪಾಯಿ ಮಾಲ್ ಹಾಕಿದಿರಾ? ಎಷ್ಟು ಇನ್ನು ಚೆನ್ನಾಗಿ ಮಾಡ್ತೀರಾ? ಓಕೆ ಗುಡ್. ಓಕೆ, ಮತ್ತೆ ಯಾಕೆ ಸಂತೆ ಹಾಕಿದ್ರಿ ನೀವು? ವ್ಯಾಪಾರಕ್ಕೋಸ್ಕರ. ಏನ್ ನಾಲೆಡ್ಜ್ ಸಿಗುತ್ತೆ ಅದರಿಂದ? ಹಾ, ವೆರಿ ಗುಡ್. ನೋಡ್ರಿ ಇವರೆಲ್ಲ ಹಣ್ಣನ್ನ ಮಾರ್ತಾ ಇದಾರೆ. ಈ ಹಣ್ಣನ್ನ ಹೋಲ್ಸೇಲ್ ರೇಟ್ ಅಂತ ಅಂದ್ಬಿಟ್ಟು ಮಾರೋದ್ರಿಂದ ಅವ್ರಿಗೆ ವ್ಯವಹಾರ ಜ್ಞಾನ ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ವಿಧವಿಧವಾಗಿರ್ತಕ್ಕಂಥ ಹಣ್ಣುಗಳನ್ನ ಹಾಕಿದ್ದಾರೆ ಮತ್ತು ಖುಷಿಯಾಗಿ ಅದನ್ನ ಸೇಲ್ ಮಾಡಿದ್ರೆ. ಆಲ್ರೆಡಿ ಎಷ್ಟು ಸೇಲ್ ಆಯ್ತು? ತುಂಬಾ ಸೇಲ್ ಆಯ್ತಾ? ಅಂದಾಜು ಎಷ್ಟಾಗಿದೆ? 330 ಸೇಲ್ ಮಾಡಿದ್ರಾ? ವೆರಿ ಗುಡ್, ವೆರಿ ಗುಡ್. ಡೈರೆಕ್ಟ್ ಆಗಿ ಬೆಳಿಗ್ಗೆ ತರಿಸಿದ್ವಿ. ತುಂಬಾ ಫ್ರೆಶ್ ಇದೆ. ನಮ್ ಕೊತ್ತಂಬರಿ ಸೊಪ್ಪು ಅವೆಲ್ಲ ಸಹಿತ ಮಕ್ಕಳು ಸಹಿತ ಡೈರೆಕ್ಟ್ ಆಗಿ ರೈತರಿಂದನೇ ಪರ್ಚೇಸ್ ಮಾಡಿದ್ದಾರೆ. ಇಲ್ಲಿ ರಾಜಗಿರಿ ಇದೆ, ಪುದೀನ ಮತ್ತೆ ಪಾಲಕ್, ಕೊತ್ತಂಬರಿ, ಮೆಂತ್ಯ ಎಲ್ಲಾ ತರ ಸೊಪ್ಪುಗಳನ್ನ ಹಾಕಿದ್ದಾರೆ. ಅವರು ಸಹಿತ ಮಾರ್ಲಿಕ್ಕೆ ರೆಡಿದ್ದಾರೆ. ಎಷ್ಟು ರೂಪಾಯಿಗ? 20 ರೂಪಾಯಿ. ವೆರಿ ಗುಡ್. 20 ರೂಪಾಯಿ 3. ಇದೆ ಎಷ್ಟು? 5 ರೂಪಾಯಿಗೆ ಒಂದು. ವೆರಿ ಗುಡ್. ಚೆನ್ನಾಗಿ ಮಾರಾಟ ಮಾಡಿ. ಆಲ್ ದಿ ಬೆಸ್ಟ್. ಇನ್ನು ಈ ಶಾಪಿಂಗ್ ಬಂದಾಗ ಏನಪ್ಪಾ ಈ ಶಾಪಿಂಗ್ ಸ್ಪೆಷಾಲಿಟಿ ಅಂತಂದ್ರೆ ಇದೆಲ್ಲ ಬುಕ್ಸ್ ಗಳನ್ನ ಇಟ್ಟಿದ್ದಾರೆ, ಮತ್ತೆ ವೆರೈಟಿ ಆಗಿರ್ತಕ್ಕಂಥ ಪೆನ್ಸ್ ಗಳನ್ನ ಇಟ್ಟಿದ್ದಾರೆ. ಇವರು ಸಹಿತ ಹೋಲ್ಸೇಲ್ ರೇಟ್ ಅಲ್ಲಿ ತಂದಿದ್ದಾರೆ. ಹೋಲ್ಸೇಲ್ ರೇಟ್ ಅಲ್ಲಿ ತಂದ್ಬಿಟ್ಟು ಇಲ್ಲಿ ರಿಟೇಲ್ ರೇಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಇದು ಏನಂತಂದ್ರೆ ಅವರಿಗೆ ಯಾವ ರೀತಿಯಾಗಿ ಮಾರ್ಬೇಕು ಮತ್ತೆ ಎಷ್ಟು ಲಾಭ ಗಳಿಸ್ತಾರೆ ಅಂತಕ್ಕಂಥ ಒಂದು ಐಡಿಯಾ ಬರುತ್ತೆ ಸರ್ ಅವರಿಗೆ. ಫೋನ್ ಪೇ ಐತೆ? ಒಂದು ಎರಡು ಕೂಡ ಫೋನ್ ಪೇ ಸ್ಕ್ಯಾನರ್ ಕೂಡ. ಓಕೆ. ಅಣ್ಣ ಹೆಂಗೆ ಹೂವ? ಸರ್, ಈ ಒಂದು ಶೈಲಸ್ ಅಂತ ನೋಡ್ತಾ ಇದೀರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಮಕ್ಕಳೆಲ್ಲ ಸೇರ್ಕೊಂಡು ತರಕಾರಿನ ರೈತರಿಂದ ನೇರವಾಗಿ ಖರೀದಿಸಿ ತಗೊಂಡ್ಬಂದು ಅವರೆಲ್ಲ ಪೋಷಕರಿಗೂ ಕೂಡ ಮಾರಾಟ ಮಾಡ್ತಿದ್ದಾರೆ. ಇದ್ರ ಮೂಲ ಉದ್ದೇಶ ಏನಂತಂದ್ ಹೇಳಿದ್ರೆ ಮಕ್ಕಳಿಗೆ ವಿದ್ಯೆ ಜೊತೆಗೆ ವ್ಯಾವಹಾರಿಕ ಜ್ಞಾನ ಕೂಡ ದೊರೀಲಿ ಅನ್ನೋ ಕಾರಣಕ್ಕೆ ನಮ್ಮ ಶಾಲೆಯಿಂದ ಆಯೋಜನೆ ಮಾಡಿದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ತುಂಬಾ ಒಳ್ಳೇದು ಸರ್. ಈಗ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬರುತ್ತೆ. ಮುಂದೆಲ್ಲೇನೋ ಹೋದ್ರೆ ಯಾಕೆ ಬಿಸ್ನೆಸ್ ಮಾಡಬೇಕು, ಈಗ ಓದೋದೊಂದೇ ಅಲ್ಲ ಎಲ್ಲ ಚಟುವಟಿಕೆಗಳು ಕಲಿಸಂಗ್ ಆಗುತ್ತೆ. ಅಂದ್ರೆ ಮಕ್ಕಳಿಗೆ ಓದಿನ ಜೊತೆಗೆ ಸರ್ವಾಂಗೀಣ ಅಭಿವೃದ್ಧಿ ಕೂಡ ಆಗುತ್ತೆ ಸರ್. ಹೌದು ಸರ್. ಇದನ್ನ ಆಯೋಜನೆ ಮಾಡೋದ್ರಿಂದ ಒಳ್ಳೇದೇ ಒಳ್ಳೇದೇ ಸರ್, ಒಳ್ಳೇದೇ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಕಾಯಿ 30 ರೂಪಾಯಿ, ಒಂದು ಕಾಯಿ 30 ರೂಪಾಯಿ, ಒಂದು ಕಾಯಿ 30 ರೂಪಾಯಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಈ ಶೈಲ ಸಂತೆನಲ್ಲಿ ಎಳನೀರು ಕೂಡ ಸೇಲ್ ಮಾಡಲಾಗುತ್ತಿದೆ. ಆದಷ್ಟು ಪೆಪ್ಸಿ ಕೋಲಾನ ನಿಷೇಧಿಸಿ ಇಂಥ ಎಳನೀರನ್ನ ಹುಡುಗರು ನಮ್ಮ ರೈತರನ್ನು ಬೆಳೆಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದೀವಿ. ನಮಸ್ತೆ ಆತ್ಮೀಯರೇ, ಬಹಳ ವಿಶೇಷವಾದಂತ ನಮ್ಮ ಶೈಲ ಸಂತೆಯಲ್ಲಿ ಈ ದಿನ ಮಕ್ಕಳು ಎಳ್ನೀರನ್ನ ಮಾರಾಟ ಮಾಡ್ತಾ ಇದ್ವಿ. ನಿಮ್ಗೆಲ್ರಿಗೂ ವಿಶೇಷ ಅನ್ಸ್ಬೋದು ಯಾಕೆ ಪೆಪ್ಸಿ ಕೋಲಾ ಮಾರ್ತಾ ಇಲ್ಲ ಅಂತ. ನಮ್ಮ ದೇಶದ ಒಂದು ಘೋಷವಾಕ್ಯ ನಾವು ಹೇಳಿದಾಗೆ ನಡ್ಕೊಳ್ತಾ ಇದೀವಿ. ನಮ್ಮ ಶೈಲ ಸಂತೆಯಲ್ಲಿ ನಾವು ಪೆಪ್ಸಿ ಕೋಲಾನ ಮಾರಾಟ ಮಾಡ್ತಾ ಇಲ್ಲ. ದೇಶೀಯ ಉತ್ಪನ್ನ ಆಗಿರ್ತಕ್ಕಂಥ, ದೇಶೀಯ ಪಾನೀಯ ಆಗಿರ್ತಕ್ಕಂತಹ ಎಳನೀರನ್ನ ನಾವು ಮಾರಾಟ ಮಾಡ್ತಾ ಇದ್ವಿ. ಎಳ್ನೀರು ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಬಹಳ ವಿಶೇಷವಾದಂತ ಪಾನೀಯ ಕೂಡ ಹೌದು, ಆರೋಗ್ಯಕರ ಕೂಡ ಪಾನೀಯ ಕೂಡ ಹೌದು. ಯಾರು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಪ್ರತಿನಿತ್ಯ ಎಳ್ನೀರನ್ನ ಕುಡ್ತಾ ಬರ್ತಾರೋ ಅಲ್ಲಿರುವಂತಹ ಸಾಕಷ್ಟು ಬದಲಾವಣೆ ನಾವು ಕಾಣ್ಬೋದು. ವಿಶೇಷವಾಗಿ ಎಳ್ನೀರು ಪ್ರತಿನಿತ್ಯ ಬೆಳಿಗ್ಗೆ ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಕಶ್ಮಲವನ್ನು ಹೊರಗಡೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ವಿಶೇಷವಾಗಿ ಸ್ಟೋನ್ ಫಾರ್ಮೇಶನ್ ಆಗಿದ್ದು ಕೂಡ ಇದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕಿಕ್ ಔಟ್, ಕಿಕ್ ಔಟ್, ಪೆಪ್ಸಿ ಕೋಲಾ ಕಿಕ್ ಔಟ್, पेप्सी कोला किक आउट, दूध दही के देश में नहीं चलेगा, नहीं चलेगा। ಕ್ಯಾಪ್ಸಿಕಮ್. ಮ್ಯಾಮ್ ನಮಸ್ತೆ. ನಮಸ್ತೆ ಸರ್. ಮ್ಯಾಮ್, ಈ ಶೈಲ ಸಂತೆನ ನೀವು ನೋಡ್ತಾ ಇದ್ದೀರಾ ಈಗ. ಈ ಶೈಲ ಸಂತೆ ಬಗ್ಗೆ ನಿಮಗೆ ಏನ್ ಅಭಿಪ್ರಾಯ ಅನಿಸ್ತಾ ಇದೆ ಮ್ಯಾಮ್? ನಮ್ಮ ಹತ್ರ ಶೇರ್ ಮಾಡಿ ಮ್ಯಾಮ್ ಆದಷ್ಟು. ಸರ್ ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳೆಲ್ಲ ಚೆನ್ನಾಗಿ ಇನ್ವಾಲ್ವ್ ಆಗಿದ್ದಾರೆ. ಎಲ್ಲಾ ಮಕ್ಕಳು ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಂಗೆ ಏನಂದ್ರೆ ಮಕ್ಕಳಿಗಲ್ಲಿ ಒಂದು ವ್ಯವಹಾರಿಕ ಜ್ಞಾನ ಮೂಡುತ್ತೆ. ಆಮೇಲೆ ಯಾವ ರೀತಿಯಾಗಿ ಸ್ವತಂತ್ರವಾಗಿ ಅವರು ಅಂದ್ರೆ ತಮ್ಮದೇ ಪರ್ಸನಲ್ ಆಗಿರ್ಬೋದು ಅಥವಾ ಮನೆ ವ್ಯವಹಾರಿಕ ಒಂದು ಜ್ಞಾನ ಅಂತಕ್ಕಂಥದ್ದು ಬೆಳೀತದೆ ಅನ್ನೋದೇ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವೆಲ್ಕಮ್. ಹೆಂಗ 10 ರೂಪಾಯಿ ಒಂದ್ ಅಂಕಲ್ ನೋಡ್ರಿ. ಎರಡು ಕೊಡು, ಎರಡು. ಬರಲ್ಲ ಎರಡು ಬರುತ್ತೆ ಕೊಡು. ಚೆನ್ನಾಗಿ ಬೈದ ನೋಡ್ರಿ ಅಂಕಲ್. ಚೆನ್ನಾಗಿರೋದಕ್ಕೆ ಅದು ಕೇಳಕತ್ತೀನಿ ಮತ್ತೆ. ಅಲ್ಲ ನೋಡ್ರಿ ಅಲ್ಲಿ ಒಂದ್ ನೋಡ್ರಿ ನೋಡಿ ಎಲ್ಲ ಬಾಡಿ ಹೋಗಿದೆ. ಬಾಡಲ್ಲ ಇಲ್ಲ ರೂಟ್ ಇಂದ ಬಂದಿರ್ತಾವಲ್ಲ ಅಂಕಲ್, ಅದ್ರ ಎಲ್ಲ ಹಂಗಾಗಿ ಹೋಗಿದೆ. ಮ್ಯಾಲ್ ನೋಡ್ರಿ ಅಂಕಲ್, ಮ್ಯಾಲೆ ಅದು ರೂಟ್ ಇದ್ ಬಿಡ್ರಿ ಅಂಕಲ್, ಮ್ಯಾಲ್ 10 ನೋಡ್ರಿ. ರೂಪಾಯಿ ಎರಡು ಕೊಡು. ಇಲ್ಲ ಅಂಕಲ್ ಬರಲ್ಲ. 20 ರೂಪಾಯಿ 3 ಮಾಡಿ ಕೊಡು. ಇಲ್ಲ ಅಂಕಲ್ ಹಂಗ್ ಬರಲ್ಲ. 20 ರೂಪಾಯಿ 3 ಮಾಡು. ಬರಲ್ಲ. 10 ರೂಪಾಯಿ ಇಲ್ಲ 20 ರೂಪಾಯಿ 3 ಮಾಡು. ಅಲ್ಲಿನ ಮಾರ್ಕೆಟ್ ನಾಗ ಅಷ್ಟು ಅಲ್ಲ 15 ಅಷ್ಟೇ. ರೂಪಾಯಿ ಒಂದ್ ಮಾಡ್ತಾರ. ಅಲ್ಲೆಲ್ಲ 20 ರೂಪಾಯಿ 3 ಮಾಡ್ತಾರ. ಅಲ್ಲ ಅಂಕಲ್ 15 ರೂಪಾಯಿ ಒಂದ್ ಮಾಡ್ತಾರ ಅಂಕಲ್. ಇದು 10 ರೂಪಾಯಿ 15 ರೂಪಾಯಿಗಲ್ಲ 20 ರೂಪಾಯಿ 3 ಕೇಳ್ತಾ ಇದೀನಿ ನಾನು. ಇಲ್ಲ ಅಂಕಲ್ ಅದೇ 15 ರೂಪಾಯಿ ಒಂದ್ ಮಾಡ್ತಾರ. ನಾವ್ ಇಲ್ಲಿ 10 ರೂಪಾಯಿ ಒಂದ್ ಮಾರಾಕ ಚೆನ್ನಾಗದ ನೋಡಿ. ಒಂದಿರ್ಲಿ ಚೇಂಜ್ ಕೊಡು. ಏನ್ ಅಲ್ಲ ಹಂಗೆ ತರಕಾರಿ ಸರ್ 20 ರೂಪಾಯಿ ಕೆಜಿ ಟೊಮೆಟೊ, 30 ರೂಪಾಯಿ ಕೆಜಿ ಈರುಳ್ಳಿ ತಗೊಳ್ಳಿ. ಬರ್ರಿ 20 ರೂಪಾಯಿ ಕೆಜಿ ಮೆಣಸಿನಕಾಯಿ. ಬರ್ರಿ 20 ರೂಪಾಯಿ ಮೆಣಸಿನಕಾಯಿ. 20 ರೂಪಾಯಿ ಬದನೆಕಾಯಿ. 20 ರೂಪಾಯಿ ಕೆಜಿ ಬದನೆಕಾಯಿ. ಬರ್ರಿ ಪ್ರೆಸ್ ಮಾಡಿ 10 ರೂಪಾಯಿ 10 ರೂಪಾಯಿ ಏನ್ರಿ? ಅಯ್ಯೋ ಬರ್ರಿ ಫಿಕ್ಸ್ ರೇಟ್ ಬರ್ರಿ ಅಮ್ಮ 20 ರೂಪಾಯಿ. ಎಸ್ ಸರ್.
ಹೇಗೆ ಅನಿಸ್ತಾ ಇದೆ ಇಲ್ಲೆಲ್ಲ ಮಾರ್ಕೆಟ್ ಎಲ್ಲ ಮಾಡ್ತಾ ಇದ್ರೆ ಮಕ್ಕಳೆಲ್ಲ ಹೊರಗಿನ ಮಾರ್ಕೆಟ್ಗೂ ಇಲ್ಲೇ ಮಾರ್ಕೆಟ್ಗೂ ನಮ್ಮ ಸ್ಕೂಲ್ ಹುಡುಗರೆಲ್ಲ ಮಾಡ್ತಾ ಇದಾರೆ ಏನ್ ಅನಿಸ್ತಾ ಇದೆ ಅಭಿಪ್ರಾಯ ಏನಂತಿದೆ? ತುಂಬಾ ಸಂತೋಷವಾಯ್ತು ಮಕ್ಕಳೆಲ್ಲ ಮಾಡೋದು ನೋಡಿ. ಒಳ್ಳೆ ಮಾರ್ಕೆಟ್ ಎಲ್ಲ ಚೆನ್ನಾಗಿದೆ, ನೀಟ್ನೆಸ್ ಇದೆ, ಕ್ಲೀನ್ ಇದೆ, ಒಳ್ಳೆ ರೇಟ್ ರೀಸನಬಲ್ ರೇಟ್ ಇದೆ. ಮತ್ತೆ ಏನಾದ್ರೂ ನಮ್ಗೆ ತರಕಾರಿ ಫ್ರೆಶ್ ಇದಾವು. ಅದು ನಮಗೆ ಇಲ್ಲಿ ಬಂದು ಮಕ್ಕಳೆಲ್ಲ ಮಾಡಿ ನೋಡಿ ಬಹಳ ತುಂಬಾ ಸಂತೋಷವಾಯ್ತು. ಇದರಲ್ಲಿ ಏನಿಲ್ಲ, ಚೆನ್ನಾಗಿದೆ ಎಲ್ಲ ಮಾರ್ಕೆಟ್ ಚೆನ್ನಾಗಿದೆ, ಕ್ಲೀನೆಸ್ ಇದೆ, ಒಳ್ಳೆ ಚೆನ್ನಾಗಿ ಊರು ಕೋಪರೇಷನ್ ಮಾಡ್ತಾ ಇದ್ದಾವೆ. ಅಂದ್ರೆ ಇದೊಂದು ನಾಲೆಡ್ಜ್ ಮಕ್ಕಳಿಗೆ ಬೇಕಾಗುತ್ತೆ ಅಥವಾ ಬೇಡ ಸರ್ ಈ ಒಂದು ಮಾರ್ಕೆಟ್ ನಾಲೆಡ್ಜ್? ಖಂಡಿತವಾಗ್ಲೂ ಎಲ್ಲ ಪ್ರತಿಯೊಬ್ಬ ಮಕ್ಕಳಿಗೂ ಇದ್ರ ಬಗ್ಗೆ ನಾಲೆಡ್ಜ್ ಇರಲೇಬೇಕು. ಮುಂದೆ ಸಾಮಾಜಿಕ ಹೊರಗಿನ ಜೀವನ ಹೇಗಿದೆ, ಹೊರಗಿನ ಪ್ರಪಂಚ ಹೇಗಿದೆ, ಇದರಿಂದ ಮಕ್ಕಳಿಗೆ ಎಲ್ಲ ತುಂಬಾ ಅನುಕೂಲವಾಗುತ್ತೆ. ಎಲ್ಲ ಕಲಿಬೇಕು, ಎಲ್ಲ ವಾತಾವರಣದಲ್ಲೂ ಮಕ್ಕಳು ಬೆಳಿಬೇಕು. ಹಾಗಾಗಿ ಇದು ಒಂದು ರೀತಿ ಒಳ್ಳೆ ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು ನಾವು. ಸರ್ ಏನೇನ್ ಬೈ ಮಾಡಿದ್ರೆ ಸರ್ ಇವತ್ತು? ನಾನು ಸಾಕಷ್ಟು ಬೈ ಮಾಡಿದೀವಿ. ಈಗ ಒಂದು 5 kg ಟೊಮ್ಯಾಟೊ, ಬೀನ್ಸು, ಕ್ಯಾರೆಟು, ಈರುಳ್ಳಿ ಏನೇನಿದೆ ಅಷ್ಟು ಬೈ ಮಾಡಿದ್ವಿ. ಏನ್ ಅನ್ಸಿತ್ತು ಸರ್ ತರಕಾರಿ ಎಲ್ಲ ಚೆನ್ನಾಗಿದೆ ಮ್ಯಾಮ್, ಎಲ್ಲ ಫ್ರೆಶ್ ಆಗಿದೆ. ಇನ್ನೊಂದು ಅಫೋರ್ಡೆಬಲ್, ಪ್ರೈಸಸ್ ಎಲ್ಲ ಅಫೋರ್ಡೆಬಲ್ ಇದೆ. ಸಂಡೇ ಮಾರ್ಕೆಟ್ಗೂ ಸ್ವಲ್ಪ ಕಮ್ಮಿ ಸಿಕ್ತು, ನಮಗೂ ಚೆನ್ನಾಗಿ ಆಯ್ತು, ರೇಟ್ ಎಲ್ಲ ಸಫಿಶಿಯಂಟ್ ಆಯ್ತು. ನಾಳೆ ನಮಗೆ ಹೋಗೋದು ತಪ್ಪು. ಆಮೇಲೆ ಮಕ್ಕಳು ಮಾಡ್ತಿದ್ದಾರೆ ಹಾ, ಮಕ್ಕಳು ಮಾಡಿದ್ರೆ ಖುಷಿ ಮ್ಯಾಮ್. ಅವ್ರು ಹಾಕೋದು ನೋಡಿ ಒಂಥರ ಫುಲ್ ಜೋಶಲ್ಲಿದ್ದಾರೆ. ಮಕ್ಕಳಿಗೆ ಹಾ ಮ್ಯಾಮ್, ಮುಂದೆ ಮಾರ್ಕೆಟಿಂಗ್ ಅಲ್ಲಿ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು. ₹10 फ्रेश माल ताजा ₹10 खत्म रे अगर ಏನಿದು ಸರ್ ಇದೇನಂದ್ರೆ ಇಲ್ಲಿರೋ ಇಮೋಜಿ ಅಥವಾ ಇಲ್ಲಿರೋ ನಂಬರು ಅಲ್ಲಿರೋ ಇಮೋಜಿಗೆ ಅಥವಾ ನಂಬರ್ಗೆ ಸೇಮ್ ಅಂದ್ರೆ ಅಲ್ಲಿರೋ ಐಟಮ್ ನ ಫ್ರೀ ಕೊಡ್ತೀರಾ? ಓಕೆ, ನಿಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಆಡ್ಬೋದು. ಓಕೆ. ಎಷ್ಟಿದೆ ಫೀಸ್? ₹10. ಓಕೆ, ಈ ಚೀಟಿ ಎತ್ಕೋಬಹುದು ನೀವು ಯಾವ್ದಾನ ಒಂದು. 12 2 ಇದೆ ಅಂತ ಏನು? 12 ಇಲ್ಲ 2 ಇದೆ. ಓಕೆ, ಇದ್ರಲ್ಲ. ಸರಿ, ಹಂಗೆ. ಓಕೆ ಸರ್, ಇವತ್ತು ನಮ್ಮ ಶಾಲೆಯಿಂದ ಕಂಡಕ್ಟ್ ಮಾಡಿರ್ತಕ್ಕಂಥ ಶೈಲ ಸಂತೆಯ ಬಗ್ಗೆ ಪೋಷಕರು ಅತಿ ಆದಂತ ಆಸಕ್ತಿಯನ್ನು ತೋರಿಸಿದ್ದಾರೆ. ಈ ಒಂದು ಅದ್ದೂರಿ ಶೈಲ ಸಂತೆಯ ಬಗ್ಗೆ ನಿಮ್ಮ 2 ಮಾತುಗಳನ್ನ ಹೇಳಿ ಸರ್. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಬಹಳ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪೇರೆಂಟ್ಸು. ಯಾಕಂದ್ರೆ ಈ ವರ್ಷ ನಾವು ತರಿಸಿರ್ತಕ್ಕಂಥ ಎಲ್ಲ ವೆಜಿಟೇಬಲ್ ಗಳನ್ನ ತುಂಬಾ ಅದ್ದೂರಿಯಾಗಿ ತಗೊಂಡಿದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಡಿದ್ದಾರೆ. ಯಾಕಂದ್ರೆ ನಾವು ತರಿಸಿರ್ತಕ್ಕಂಥ ಮಾಲು ತುಂಬಾ ಚೆನ್ನಾಗಿದೆ, ಫ್ರೆಶ್ ಇದೆ. ಯಾಕಂದ್ರೆ ಇದು ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಮಾಲ್ ಆಗಿತ್ತು. ಹೊಸಪೇಟೆಯಿಂದ ತರಿಸಿದಕ್ಕೆ ಸಾರ್ಥಕ ಆಯ್ತು. ನಮ್ಮ ಎಲ್ಲ ಪೇರೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಅನ್ಕೊಂಡಿದ್ದೀವಿ ಮಧ್ಯಾಹ್ನ 2 ಗಂಟೆವರೆಗೆ ಆಗುತ್ತೆ ಅಂತ ಹೇಳಿ, ಕೇವಲ 12 ಗಂಟೆ ಒಳಗಡೆನೆ ಎಲ್ಲಾ ಮಾಲ್ ಖಾಲಿ ಆಗುತ್ತೆ. ಅಂದ್ರೆ ಆ ಮಟ್ಟದಲ್ಲಿ ನಮ್ಮ ಪೇರೆಂಟ್ಸ್ ಎಲ್ಲರೂ ಪಾಲಕರು ಸಪೋರ್ಟ್ ಮಾಡಿರೋದ್ರಿಂದ ಅವರೆಲ್ಲರಿಗೂ ಈ ಮೂಲಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಯಾಕೆ ಅಂತಂದ್ರೆ ಲಾಸ್ಟ್ ಇಯರ್ ನಾವು ತರಕಾರಿ ಸ್ವಲ್ಪ ಬಹಳನೇ ಉಳಿದಿತ್ತು. ಆ ಒಂದು ಕಂಪೇರ್ ಮಾಡಿದ್ರೆ ಈ ಸರ್ತಿ ಪೋಷಕರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಒಂದು ಅಡ್ಮಿನಿಸ್ಟ್ರೇಟರ್ ಸರ್ ಮತ್ತೆ ಪ್ರಿನ್ಸಿಪಾಲ್ ಸರ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಮ್ಗೆ ತುಂಬಾ ಕಡಿಮೆ ದರದಲ್ಲಿ ಒಂದು ಎಲ್ಲಾ ತರಕಾರಿಯನ್ನ ತರಿಸ್ಕೊಟ್ಟಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಎಲ್ಲಾ ಪೋಷಕರಿಗೂ ಸಹ ನಾನು ಧನ್ಯವಾದ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬಾ ಪೋಷಕರೆಲ್ಲ ಸಹಾಯ ಬಂದಿದೆ, ನಮ್ಗೆ ಸಪೋರ್ಟ್ ಮಾಡಿ ಆ ಒಂದು ತರಕಾರಿಯನ್ನ ತಗೊಂಡು ಹೋಗ್ತಾ ಇದ್ದಾರೆ.
ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ತರಕಾರಿಯ ನಮ್ಮ ಮಕ್ಕಳ ಸಂತೆ ಮುಕ್ತಾಯಗೊಳ್ಳಲಿದೆ. ಧನ್ಯವಾದಗಳು. ಎಲ್ಲ ನಮ್ಮ ಪ್ರೀತಿಯ ಪೋಷಕರಿಗೂ ನಮ್ಮಿಂದ ನಮಸ್ಕಾರಗಳು. ಈ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ ಶೈಲ ಸಂತೆಯಲ್ಲಿ ನೀವು ಪೋಷಕರು ಬಂದು ಈ ಶೈಲ ಸಂತೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮ್ಮಿಂದ ಧನ್ಯವಾದಗಳು.